ಹಾಯ್ ನಮಸ್ತೆ ಎಲ್ರಿಗೂ. ಇದು ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ಇವತ್ತಿನ ಎಪಿಸೋಡ್ ಏನಾಗುತ್ತೆ ನೋಡುವ. ಇಲ್ಲಿ ಅಜ್ಜಿ ಭೂಮಿಗೆ ಬಾಯಿಗೆ ಬಂದಾಗೆ ಬೈತಾ ಇರ್ತಾರೆ. ಅಜ್ಜಿತ ನೀನು ಇವಳನ್ನು ಮದುವೆ ಹೇಗೆ ಕರ್ಕೊಂಡು ಬಂದೆಯೋ ಏನೋ, ಇವಳು ನಮ್ಮ ನೆಮ್ಮದಿಯನ್ನು ಹಾಳು ಮಾಡ್ತಿದ್ದಾಳೆ. ಹಾಳು ಮಾಡೋದಲ್ಲ, ಅದನ್ನು ಕಾಲು ಕೆಳಗಡೆ ಹಾಕಿ ತೊಳಿತಾ ಇದ್ದಾಳೆ ಅಂತ ಹೇಳ್ತಾ ಇರ್ತಾರೆ. ಹಾಗೆ ಅಜಿತ್ ಅಮ್ಮ ಅಂತ ಹೇಳೋದಕ್ಕೆ ಹೀಗೆ ಮಾತಾಡಬೇಡ, ಇವತ್ತು ನಾನು ಇಷ್ಟೇ ಅಲ್ಲೇ ಇವತ್ತು ಆಗಿದ್ದ ವಿಷಯ ಆಗಬಾರ್ದಿತ್ತು ಮನೆಯಲ್ಲಿ, ಹಾಗೆ ಅಪ್ಪನ ಆರೋಗ್ಯ ಹದಗೆಡಬಾರ್ದಿತ್ತು ಅಂತ ಹೇಳ್ತಾರೆ. ಭೂಮಿಗೊಂದು ಸಪೋರ್ಟಾಗಿ ಅತ್ತೆ ಮಾತಾಡ್ತಿದ್ರು. ಇವತ್ತು ಅವರು ಒಂಥರ ಮಾತಾಡಿ ಹೋದ್ರು. ಸೊ ಭೂಮಿಗೆ ತುಂಬ ನೋವಾಗುತ್ತೆ. ಅಜಿತನಿಗೆ ಅದೇ ನೆನಪಾಗುತ್ತೆ. ಅಪ್ಪ ಹುಟ್ಟಿದಾಗಿನ್ನ ಯಾವತ್ತೂ ನನಗೆ ಕೈ ಮಾಡಿರಲಿಲ್ಲ ಅಂತ. ಅವಾಗ ಭೂಮಿ ಹೇಳ್ತಾಳೆ, ಸಾರಿ ನನಗೆ ಇದರ ಬಗ್ಗೆ ಮಾತಾಡೋಕ್ಕೆ ಇಷ್ಟ ಇಲ್ಲ ಅಂತ ಅಜಿತ್ ಹೇಳ್ತಾನೆ. ಇಬ್ಬರಿಗೂ ಏನು ಮಾಡೋದು, ನಾಳೆ ಬೆಳಗೊಳಗಡೆ ಒಂದು ಅಪ್ಪ ಇರಬೇಕಿಲ್ಲದ್ರೆ ಭೂಮಿ ಇರಬೇಕಂತ ಹೇಳಿದಾರಲ್ಲ, ಏನು ಮಾಡೋದು ಅಂತ ಆಗುತ್ತೆ. ಆವಾಗ ಅಜಿತ್ ಕೇಳ್ತಾನೆ, ಅಜ್ಜಿ ಯಾಕೆ ನಿನಗೆ ಕೈ ಮಾಡಿದ್ರು, ಹಾಗೆ ರಾಣವ್ರು ಯಾಕೆ ಅಲ್ಲಿ ಬೇಗ ಹೋದ್ರು ಅಂತ. ಅದಕ್ಕೆ ಭೂಮಿ ಹೇಳ್ತಾಳೆ, ರಾಣು ಒಬ್ಬರು ಕೊಲೆಗಾರರು ಅಂತ. ಆವಾಗ ಅಜಿತ್ ಕೇಳ್ತಾನೆ, ಅವತ್ತು ಸ್ಕೆಚ್ ಅವರು ಕೇಳಿದಾಗ ನಿನಗೆ ಗೊತ್ತಾಗ್ತಿಲ್ಲ ಅಂತ ಹೇಳಿದ್ದಿ. ಹೌದು, ಆವಾಗ ಭಯದಲ್ಲಿ ಏನು ನೆನಪಿಗೆ ಬರ್ತಿರ್ಲಿಲ್ಲ. ಆದರೆ ಇವತ್ತು ಅದೇ ವ್ಯಕ್ತಿ ನನ್ನ ಮುಂದೆ ಕಣ್ಮುಂದೆ ಬಂದಾಗ ನನಗೆಲ್ಲ ನೆನಪಾಯಿತು, ಅವರೇ ಅಂತ ಹೇಳ್ತಾಳೆ. ಅದಕ್ಕೆ ಈ ಥರ ಎಲ್ಲ ಹೇಳಿದೆ, ಅದಕ್ಕೆ ಮಾವ ಈ ಥರ ಎಲ್ಲ ಮಾತಾಡಿದರು. ನಾನು ರಾಣದಿಂದ ಈ ಮನೆಗೆ ಏನು ತೊಂದರೆ ಆಗಬಾರ್ದು, ಬಿಸ್ನೆಸ್ಗೆ ಏನು ತೊಂದರೆ ಆಗಬಾರ್ದು ಅಂತ ನಾನು ಹೇಳಿದೆ ನಿಜ ಅಂತ ಹೇಳ್ತಾಳೆ. ಈಗ ಬಿಸ್ನೆಸ್ ಲಾಸ್ ಆದರೆ ಏನಾದರೂ ಮಾಡ್ಬೋದು, ಆದರೆ ಅವರ ಜೊತೆ ಸೇರಿ ಅವರಿಗೆ ಕೆಟ್ಟ ಹೆಸರು ಬಂದರೆ ನಿಮ್ಮ ಅಪ್ಪ ಸಹಿಸ್ಕೊಳ್ತಾರಾ ಅಂತ ಕೇಳ್ತಾಳೆ ಭೂಮಿ. ನಾನು ಮಾಡಿದ್ದು ಸರಿ ಅಲ್ವ ಅಂತ ಕೇಳ್ತಾಳೆ. ನೀನು ಮಾಡಿದ್ದು ಸರಿ, ಆದರೆ ನೀನು ಹೇಳ್ದಕ್ಕೂ ಇದಕ್ಕೂ ಯಾವುದೇ ಥರ ಮ್ಯಾಚ್ ಆಗ್ತಾಯಿಲ್ಲ. ಪುರುಷೋತ್ತಮ ಕೊಂದವರು ಸುಪಾರಿ ಕಿಲ್ಲರ್ ಆಗಿರ್ತಾರೆ. ಪುರುಷೋತ್ತಮನಿಗೆ ಶೂಟ್ ಮಾಡಿದವನು ಇಲ್ಲಿ ಅಪ್ಪನ ಬಿಸ್ನೆಸ್ಗೆ 25 ಕೋಟಿ ಕೊಡ್ತೀನಿ ಅಂತ ಯಾಕೆ ಬರ್ತಾನೆ ಅಂತ ಕೇಳ್ತಾನೆ ಅಜಿತ್. ಈಗ ಪುರುಷೋತ್ತಮನಿಗೆ ರಾಣನಿಗೆ ಏನು ಸಂಬಂಧ ಇರ್ಬೋದು, ಯಾಕೆ ದ್ವೇಷ? ಆವಾಗ ಇವಳು ಹೇಳ್ತಾಳೆ ಭೂಮಿ, ಈಗ ನಿಮಗೆ ಗೊತ್ತು ಪುರುಷೋತ್ತಮ ನಿಮ್ಮ ಅತ್ತೆ ಮಗಳು ಇಬ್ಬರು ಕಾಣೆ ಆದಾಗ ಲಾಸ್ಟ್ ನೋಡಿದವರು, ಹಾಗೆ ಈ ಮನೆಗೆ ಸಂಬಂಧಪಟ್ಟದವರು. ಹಾಗೆ ಮನಸ್ವಿನಿ ಫ್ರಾಡ್ ಅಂತ ನಮಗಿಬ್ರಿಗೆ ಗೊತ್ತು. ಸೊ ಅವಳೇ ಇವರನ್ನು ಕರ್ಕೊಂಡು ಬಂದಿರೋದು. ಆವಾಗ ಅಜಿತ್ ಹೇಳ್ತಾನೆ, ಇದನ್ನು ತುಂಬ ಸೆನ್ಸಿಟಿವ್ ಆಗಿ ನಾವು ಯೋಚನೆ ಮಾಡಬೇಕು. ಈಗಲೇ ಅಪ್ಪನ ಹತ್ರ ಹೋಗಿ ಹೇಳಿ ಅಂತ ಭೂಮಿ ಹೇಳ್ತೀವಿ. ಈಗ ಅವರ ಇರೋ ಸ್ಥಿತಿಯಲ್ಲಿ ನಾವು ಹೇಳಿಕ್ಕಾಗಲ್ಲ ಅಂತ ಅಜಿತ್ ಹೇಳ್ತಾನೆ. ನನಗೆ ಫಸ್ಟ್ ಬ್ಯಾಕ್ಗ್ರೌಂಡ್ ಚೆಕ್ ಮಾಡಬೇಕು, ಅವನು ಯಾವ ಬ್ಯಾಕ್ಗ್ರೌಂಡ್ ಎಲ್ಲ ಚೆಕ್ ಮಾಡಬೇಕು ಅಂತ ಹೇಳ್ತಾನೆ. ಇಲ್ಲಿ ಅಜಿತ್ ಮಾತಾಡ್ತಾ ಇರ್ತಾಳೆ ಅಪ್ಪನ ಹತ್ರ, ನೀವು ಏನು ಬೇಕಾದರೆ ಹೇಳಿ, ಭೂಮಿಗೆ ಎಷ್ಟು ಬೈರಿ, ಆದರೆ ಮಾವನ ಥರ ನಾನು ಸಾಯ್ತೀನಿ ಅಂತ ಹೇಳಬೇಡಿ ಅಂತ ಹೇಳ್ತಾನೆ. ಅಲ್ಲೇ ನೀನು ಭೂಮಿಗೆ ಸಪೋರ್ಟ್ ಮಾಡ್ತಿದ್ದೀಯ ಅಂತ ಅಜಿತ್ನ ತಾಯಿಗೆ ಅಪ್ಪ ಬೈತಾರೆ ರಾಮ. ಅದಕ್ಕೆ ಇಲ್ಲ, ಭೂಮಿ ಪ್ರಾಮಾಣಿಕ ಹುಡುಗಿ, ಹಾಗೆ ಅವಳು ಹೇಳಿದ್ರಲ್ಲಿ ಸತ್ಯ ಇರ್ಬೋದು, ಯಾಕೆ ಸತ್ಯ ಇಲ್ಲದೇ ಇರ್ಬೋದಲ್ಲ ಅಂತ ಕೇಳ್ತಾರೆ. ಈಗ ಅವರು ಕೊಟ್ಟಿರೋ 25 ಕೋಟಿ ನೀನು ಕೊಡ್ತೇ ಇಲ್ಲ ಭೂಮಿ ಕೊಡ್ತೀಯ ಅಂತ ಕೇಳ್ತಾರೆ. ಹಾಗೆ ಈ ಅಜಿತ್ನಿಗೆ ಹೊಡೆದ್ರಲ್ಲಿ ನಿಮಗೇನು ಪಶ್ಚಾತ್ತಾಪ ಇಲ್ಲ, ನನಗೆ ಇದೆ, ಬೇಕಾದರೆ ಕ್ಷಮೆ ಕೇಳ್ತೀನಿ ಅಂತ ಹೇಳ್ತಾರೆ. ಹಾಗೆ ಇಲ್ಲಿ ರಾಣ ದೇವನಿಗೆ ಫೋನ್ ಮಾಡಿ ಆ ಹುಡುಗಿ ನನ್ನ ಮೇಲೆ ಅನುಮಾನ ಇದೆ ಅಂತ ಹೇಳ್ತಾಳೆ. ನನಗೆ ಇದ್ರ ಬಗ್ಗೆ ಗೊತ್ತಿರಲಿಲ್ಲ, ಆ್ಯಕ್ಚುಲಿ ಸ್ಕೆಚ್ ಬರೆಯನ್ನು ಕರೆದಾಗ ನನಗೆ ಅಷ್ಟು ನೆನಪಿಲ್ಲ ಅಂತ ಹೇಳಿದ್ಲು, ಅದಕ್ಕೆ ನಾನು ರಿಲ್ಯಾಕ್ಸ್ ಆಗಿದ್ದೆ ಅಂತ ಹೇಳ್ತಾಳೆ. ಆಗ ನನ್ನ ಮಗಳು ಹೇಳ್ತಾಳೆ, ನಾವು ಇದನ್ನು ಹಣ ತಗೊಂಡು ಇಲ್ಲಿ ಫಿಟ್ ಮಾಡ್ತೀವಿ ಅಂತ. ಬೇಡ, ಆ್ಯಕ್ಚುಲಿ ಭೂಮಿದು ಬಿಸ್ನೆಸ್, ಇದು ರಾಮ್ದು ಬಿಸ್ನೆಸ್ ಭೂಮಿಯಿಂದನೇ ಹಾಳಾಗಬೇಕಂತ ನನ್ನ ಇದಿತ್ತು, ಅದೇ ಥರ ಆಯಿತು. ಆದರೆ ನಾನು ಅಂದ್ಕೊಂಡಿದ್ದೆ ಉಳಿತಾಯ ಅಮೌಂಟನ್ನು ಕೊಡಬೇಕಾದ್ರೆ ಈ ಮನೆ ನೀವು ಅಡವಿಡಬೇಕಂತ ಹೇಳ್ಬೇಕಂತ ಪ್ಲ್ಯಾನ್ ಮಾಡಿದ್ದೆ, ಬಟ್ ಆ ಟೈಮಲ್ಲಿ ಈ ಥರ ಎಲ್ಲ ಆಯ್ತು ಅಂತ ದೇವನಿ ಹೇಳ್ತಾರೆ. ಹಾಗೆ ಅಜಿತ್ ರಾನನ್ನು ಇನ್ವೆಸ್ಟಿಗೇಷನ್ ಮಾಡಲಿಕ್ಕಂತ ಹೋಗ್ತಾನೆ. ಹಾಗೆ ಹೋಗ್ತೀನಿ ಅಂತ ಹೇಳ್ತಾನೆ. ಅಲ್ಲ, ನೀವು ಅವನನ್ನು ವಿಚಾರಣೆ ಮಾಡೋ ಮೊದಲೇ ಅವನು ಕಳ್ಳ ಅಂತ ಥಿಂಕ್ ಮಾಡಿದ್ರಾ ಅಂತ ಕೇಳ್ತಾಳೆ ಭೂಮಿ. ಅದೇ ನೀನು ಹೇಳಿದ್ಯಲ್ಲ ಅಂತ ಹೇಳ್ತಾನೆ. ಆ್ಯಕ್ಚುಲಿ ಪಕ್ಕದ ಬೆಂಗಳೂರಲ್ಲಿ ಇರ್ಕೊಂಡು ಮಂಡ್ಯದಲ್ಲಿ ಗೆಸ್ಟ್ ಹೌಸ್ ಮಾಡಿದ್ದಾನೆ. ಆದರೆ ಅವನ ಹೇಳೋದು ಅವನು ಮಂಡ್ಯಕ್ಕೆ ಬರ್ತಿರೋದೇ ಫಸ್ಟ್ ಟೈಮ್ ಅಂತ, ಅಲ್ಲಿಗೆ ಅವನು ಸುಳ್ಳು ಹೇಳ್ತಿರೋದು ಅಂತ ಗೊತ್ತಾಯ್ತಲ್ಲ ಅಂತ ಹೇಳ್ತಾನೆ. ಇಲ್ಲಿ ಸತ್ಯನ ಮತ್ತು ಅಜಿತ್ ಮಾತಾಡ್ತಾ ಇರ್ತಾರೆ. ಆವಾಗ ಸತ್ಯನ ಹೇಳ್ತಾರೆ, ನೀನು ರಾಣ ಕೊಲೆಗಾರ ಅಂತ ಪ್ರೂವ್ ಮಾಡಿಬಿಡು, ಯಾಕೆಂದರೆ ಇಲ್ಲಿ ಆವಾಗ ಭೂಮಿ ಮೇಲೆ ಈ ಫ್ಯಾಮಿಲಿಯಲ್ಲಿ ಒಂದು ಒಳ್ಳೆ ಒಪಿನಿಯನ್ ಬರುತ್ತೆ. ಇವಾಗ ಎಲ್ಲರೂ ಅವಳ ಬಗ್ಗೆ ನೆಗೆಟಿವ್ ಆಗಿ ಮಾತಾಡೋದು, ಬೈಯುವುದು ಎಲ್ಲ ಮಾಡ್ತಿದ್ದಾರೆ. ಈಗ ನಿನ್ನ ಅಪ್ಪನೂ ಸೇರಿದ್ದಾರೆ. ಈಗ ಅಂಜನ ಅಷ್ಟು ಅವಳಿಗೆ ಟಾರ್ಚರ್ ಕೊಟ್ಟರು, ಅವ್ಳಿಗೆ ಏನೂ ಇದು ಮಾಡ್ತಾ ಇರಲಿಲ್ಲ. ಆದರೆ ಯಾರೋ ಗೊತ್ತಿಲ್ಲದ ರಾಣನ ಬಗ್ಗೆ ಅವಳು ಯಾಕೆ ಸುಳ್ಳು ಹೇಳ್ತಾಳೆ ಕೊಲೆಗಾರ ಅಂತ ಕೇಳ್ತಾನೆ.
ಇಲ್ಲಿ ಅಪೇಕ್ಷಾ ಭೂಮಿಯನ್ನು ಎಳೆದುಕೊಂಡು ಬಂದು ಮನೆಯಿಂದ ಹೊರಗಡೆ ಹಾಕ್ಲಿಕ್ಕೆ ನೋಡ್ತಾಳೆ. ಅಜಿತ್ ಬಂದು ಅವಳನ್ನು ಎತ್ತಿ ನಿಲ್ಲಿಸ್ತಾನೆ ಹೊರಗಡೆ ಹಾಕಿದಾಗ. ಹಾಗೆ ಇಲ್ಲಿ ಅಪೇಕ್ಷನಿಗೆ ಹೇಳ್ತಾಳೆ, ನಾನು ಈ ಮನೆ ಸೊಸೆ, ನೀನು ಇಲ್ಲಿ ಮಗಳು, ನೀನು ಫಸ್ಟ್ ಮನೆಯಿಂದ ಹೊರಗಡೆ ಹೋಗು, ಆಮೇಲೆ ನಾನು ಹೋಗ್ತೀನಿ ಅಂತ ಭೂಮಿ ಹೇಳ್ತಾಳೆ. ಅವಾಗ ಅಜ್ಜಿ ಬರ್ತಾಳೆ, ಇವಳು ನನ್ನ ಮೊಮ್ಮಗಳು, ನೀನು ಯಾರು ಅಂತ. ಅದಕ್ಕೆ ನಾನು ನಿಮ್ಮ ಮೊಮ್ಮಗನ ಹೆಂಡ್ತಿ ಅಂತ ಗೊತ್ತಾಯ್ತಲ್ಲ. ಆವಾಗ ಅಜಿತ್ ಹೇಳ್ತಾಳೆ, ಹೆಣ್ಣು ಎಲ್ಲಿರಬೇಕು ಮದುವೆ ಆದಮೇಲೆ, ಅಲ್ಲೇ ಭೂಮಿ ಇದ್ದಲೆ, ನಿಮ್ಮ ಮೊಮ್ಮಗಳು ಅಲ್ಲಿಲ್ಲ ಅಂತ. ನಾನು ಯಾಕೆ ಮನೆಗೆ ಬಿಟ್ಟು ಹೋಗಲಿ, ನಾನು ನಿಜವಾಗ್ಲೂ ತಪ್ಪು ಮಾಡಿದರೆ ಮಾವನ ಹತ್ರ ಕ್ಷಮೆ ಕೇಳ್ತೀನಿ, ತಪ್ಪನ್ನು ಸರಿ ಮಾಡ್ತೀನಿ, ಆದರೆ ಇವರಿಗೆ ನಾನು ಮಾತು ಕೊಟ್ಟಿದ್ದೀನಿ, ಅರ್ಧದಲ್ಲಿ ಬಿಟ್ಟು ಹೋಗಲ್ಲ ಅಂತ ಹೇಳ್ತಾಳೆ ಭೂಮಿ. ಅಪೇಕ್ಷಾ ಅವರೇ, ನನ್ನ ತಾಳಿ ಕಟ್ಟಿದ ಗಂಡ ಹೇಳ್ತಿದ್ದಾರೆ ಒಳಗಡೆ ಹೋಗ್ಲಿಕ್ಕೆ, ನಾನು ಅದಕ್ಕೆ ಮನೆ ಒಳಗಡೆ ಹೋಗ್ತಿದ್ದೀನಿ. ಇವಾಗ ನನ್ನ ಲಗೇಜ್ ಬಿದ್ದಿದೆಯಲ್ಲ, ಅದು ಇನ್ನೊಂದು ಸಲ ಆದರೆ ಆ ಜಾಗದಲ್ಲಿ ನಿಮ್ಮ ಲಗೇಜ್ ಇರುತ್ತೆ ಅಂತ ಹೇಳ್ತಾಳೆ ಭೂಮಿ. ಹಾಗೆ ನನ್ನ ಸೂಟ್ ಕೇಸು ನನ್ನ ರೂಮಲ್ಲಿ ಇಡಿ ಅಂತ ಹೇಳಿ ಹೋಗ್ತಾಳೆ. ಎಲ್ರಿಗೂ ಶಾಕ್ ಆಗುತ್ತೆ. ಆಗ ಅಜ್ಜಿ ಹೇಳ್ತಾಳೆ, ಅಷ್ಟು ಅಪೇಕ್ಷೆ ಹೇಳ್ತಾಳೆ, ಅವಳು ಅಷ್ಟು ಬೈತಿದ್ಲು, ನಿನ್ನ ಏನು ಹೇಳ್ತಿಲ್ಲ, ಖುಷಿ ಪಡುವ ವಿಷಯ ಏನು ಖುಷಿ ಪಡಬೇಕು, ಮೊದಲಾದರೆ ಅವಳಿಗೆ ಏನಾದರೂ ಬೈದರೆ ಅಜಿತ್ ಮಾತಾಡ್ತಾ ಇದ್ದೆ, ಈಗ ಅವಳೇ ಮಾತಾಡ್ತಿದ್ದಲ್ಲ, ನೋಡು ಗೊತ್ತಾಗುತ್ತೆ ಅಜಿತ್ ಚೇಂಜ್ ಆಗಿದ್ದಾನೆ ಅಂತ ಅಜ್ಜಿ ಹೇಳ್ತಾಳೆ. ನೋಡಿ ಅಜಿತ್ ಹೆಂಗೆ ಚೇಂಜ್ ಆಗಿದ್ದೀನಂತ. ಮೊದಲಾದರೆ ಟೀ ಮಾರುವವಳಿಗೆ ವಹಿಸ್ಕೊಂಡು ಜಗಳ ಮಾಡ್ತಿದ್ದೆ, ಇವತ್ತು ಏನು ಮಾಡಿಲ್ಲ, ಅದಕ್ಕೆ ರಾತ್ರಿ ಅಪ್ಪ ಹೊಡೆದದು ಈಗ ಕಾಡ್ತಿದ್ದೆ ಅವನಿಗೆ ಅಂತ ಹೇಳ್ತಾಳೆ ಅಜ್ಜಿ. ಅಪೇಕ್ಷೆ ಮನಸ್ವಿನಿಗೆ ಹೇಳ್ತಾಳೆ, ಯಾವತ್ತು ಹೆಂಡತಿಯನ್ನು ವಹಿಸ್ಕೊಂಡು ಬಂದಿದ್ದ ಅಜಿತ್ ಇವತ್ತು ಬಂದೇ ಇಲ್ಲ, ಅದಕ್ಕೆ ಅಜ್ಜಿ ಹೇಳಿದರು. ಇವಾಗ ಅಜಿತಿಗೆ ಗೊತ್ತಾಗಿದೆ ಹೆಂಡತಿ ಪರ ವಹಿಸ್ಕೊಂಡು ಬರಬಾರ್ದು ಅಂತ. ಅಜ್ಜಿ ಏನು ಹೇಳಿದ್ರು ನನಗೆ ಸಮಾಧಾನ ಇಲ್ಲ. ಅದಕ್ಕೆ ಅಪ್ಪ ಪೆಟ್ಟು ಕೊಟ್ಟ ಮೇಲೆ ಅವಳು ಸರಿ ಇದ್ದಲ್ಲ ಇಲ್ವಾ, ಅವರಿಬ್ಬರು ಸರಿ ಇದ್ದಾರೆ ಹೇಗೆ ಅಂತ ರೂಮಿಗೆ ಹೋಗಿ ನಿಕ್ಕು ನೋಡು ಅಂತ ಬರ್ತಾರೆ ಮನಸ್ವಿನಿ ಮತ್ತು ಅಪೇಕ್ಷಾ. ಹಾಗೆ ಅವರು ನೋಡ್ತಾರಂತ ಅಪೇಕ್ಷೆ ಬೇಕಂತಾನೆ ತುಂಬ ಕ್ಲೋಸ್ ಇದ್ದಾಗೆ ಆ್ಯಕ್ಟ್ ಮಾಡ್ತಾಳೆ. ಆವಾಗ ಅಜಿತ್ ಹೇಳ್ತಾನೆ, ಸಾರಿ, ಭೂಮಿ ಹೇಳ್ತಾಳೆ, ಸಾರಿ, ಅವರು ನೋಡ್ತಾಯಿದ್ರು ಅದಕ್ಕೆ ನಾನು ಈ ಥರ ಮಾಡಿದ್ದೇನೆ. ಓ ಅಪ್ಪ ನಿನ್ನೆ ಕೊಟ್ರಂತ, ನಾನು ಈ ಟೈಮಲ್ಲಿ ನಮ್ಮ ಮಧ್ಯೆ ಏನಾದರೂ ಪ್ರಾಬ್ಲಮ್ ಆಗಿದೆಯಾ ಅಂತ ನೋಡಲಿಕ್ಕೆ ಡಿಟೆಕ್ಟಿವ್ ಕೆಲಸ ಮಾಡಿದ್ದಾರೆ ಅಂತ. ಇಲ್ಲಿ ರಾಣನ ಮನೆಗೆ ಹೋಗಿ ರಾಮ್ ಮಾತಾಡ್ತಾ ಇರ್ತಾರೆ. ಅದೇ ಟೈಮ್ಗೆ ಅಜಿತ್ನು ಬರ್ತಾನೆ. ಇವರು ನನ್ನ ಮಗ ಅಜಿತ್ ಅಂತ ಹೇಳ್ತಾರೆ ರಾಮ್ ಅವರು. ಆವಾಗ ಸಾನ ಬರ್ತಾಳೆ, ಹಾಯ್ ಅಜಿತ್ ಅಂತ, ನಿನಗೆ ಹೇಗೆ ಗೊತ್ತು ಅಂತ ರಾಣ ಕೇಳ್ತಾನೆ. ಹೌದು, ನನ್ನ ಫ್ರೆಂಡ್ ಸಾಹಿತ್ಯ ನಾನು ಲವ್ ಮಾಡ್ತಿದ್ದ, ಅವಳ ಅವಳದು ಡೆತ್ ಆಯಿತು, ಸೊ ಅದರಿಂದಾಗಿ ನನಗೆ ಪರಿಚಯ ಅಂತ ಹೇಳ್ತಾಳೆ. ಆವಾಗ ಬೇಕಂತ ನನ್ನ ಮಗಳು ಹೇಳ್ತಾಳೆ, ಅವತ್ತು ನಿನ್ನ ಮನೇಲಿ ಇದ್ದದ್ದು ಯಾರು, ಅವಳು ನನ್ನ ಹೆಂಡ್ತಿ, ಮತ್ತು ಸಾಹಿತ್ಯ ಬದುಕಿದಾಗ ನಾವು ಒಂದೇ ಜೀವ ಅಂತ ಹೇಳ್ತಿದ್ದವಳು, ಅವಳು ಸತ್ತು ಕೊಟ್ಲೆ ಬೇರೆ ಮದುವೆ ಆದ್ಯ ಅಂತ ಅಜ್ಜಿತಿನಿ ಕೇಳ್ತಾಳೆ. ಸದ್ಯಕ್ಕೆ ಈ ಚಾಪ್ಟ್ರು ಮುಗಿಸೋದು ಒಳ್ಳೆಯದು. ಈಗ ನಾನು ಪುರುಷೋತ್ತಮನ ಕೊಂದ ಇದರಲ್ಲಿ ಇನ್ವೆಸ್ಟಿಗೇಷನ್ಗೆ ಬಂದಿರೋದು. ಆ ಕಂಪ್ಲೇಂಟ್ ಕೊಟ್ಟದ್ದು ಯಾರು, ನಿಮ್ಮ ಹೆಂಡ್ತಿನೇ ಅಲ್ವಾ ಅಂತ ಕೇಳ್ತಾರೆ ರಾಣ. ಆವಾಗ ಅವರ ಅಪ್ಪನ ಅವರ ಪರವಾಗಿ ಮಾತಾಡ್ತಾರೆ ಅಜಿತ್ನ ಅಪ್ಪನು ರಾನಂದು. ಹಾಗೆ ಅವತ್ತು ಪುರುಷೋತ್ತಮದು ಸತ್ತ ಹೊತ್ತು ಅಪ್ಪ ನಮ್ಮದು ಬೆಂಗಳೂರಲ್ಲ ಸ್ಟೇಟಲ್ಲಿ ಇರಲಿಲ್ಲ. ಹಾಗೆ ರಾಣ ಹೇಳ್ತಾರೆ, ನಾನು ಮಂಡ್ಯಕ್ಕೆ ಬಂದಿದ್ದೆ ಮೊನ್ನೆ ಫಸ್ಟ್ ಟೈಮ್ ಅಂತ ಹೇಳ್ತಾನೆ. ಹಾಗಿದ್ರೆ ಆ ಫುಟೇಜಲ್ಲಿ ಇರೋದು ಯಾರಂತ ಸ್ವಲ್ಪ ನನಗೆ ಕ್ಲಾರಿಟಿ ಕೊಡ್ತೀರಾ ಅಂತ ಕೇಳ್ತಾನೆ. ಅವರಿಗೆ ಶಾಕ್ ಆಗುತ್ತೆ. ಹಾಗೆ ಹೇಳ್ತಾನೆ ರಾಣ, ನಾನು ಆವತ್ತು ಊಟಿಯಲ್ಲಿದ್ದೆ, ಮಗಳ ಬರ್ಡೇ ಹೊತ್ತು, ಬೇಕಾದರೆ ಫುಟೇಜ್ ನೋಡಿ ಅಂತ. ಆವಾಗ ಹೇಳ್ತಾನೆ, ಅದರಲ್ಲಿ ಒಬ್ಬರು ಫೇಮಸ್ ಬಿಸ್ನೆಸ್ ಮ್ಯಾನ್ ಇದ್ದಾರಲ್ಲ, ಅವರಿಗೆ ಫೋನ್ ಮಾಡಿ ಅವರು ಇದೇ ಸ್ಟೇಟ್ಮೆಂಟ್ ಹೇಳಿದರೆ ನಾನು ನಂಬ್ತೀನಿ ಅಂತ ಅಜಿತ್ ಹೇಳ್ತಾನೆ. ನೋಡುವ ನೆಕ್ಸ್ಟ್ ಏನಾಗುತ್ತೆ, ಇವರು ಸಿಕ್ ಬೀಳ್ತಾರಂತ ನೋಡುವ.